ಸದ್ಯಕ್ಕೆ ಬಿಡುಗಡೆ ಮಾಡಿದ್ದೇನೆ. ಯಾವಾಗಲೂ ಅಷ್ಟೇ ರೈತರ ವಿರೋಧದ ನಡುವೆ ಯಾವುದೇ ಒಂದು ಯೋಜನೆ ಆಗಬಾರ್ದು. ಏಕೆಂದರೆ ಇದು ಸುಮಾರು ಟೌನ್ಶಿಪ್ ಅವಶ್ಯಕತೆ ಇಲ್ಲ, ರೈತರು ಯಾರೂ ಕೇಳಿಲ್ಲ ಟೌನ್ಶಿಪ್ ಮಾಡಿ ಅಂತ. ಅದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮನವಿ ಅಂದರೆ ಈಗ ಏನು ಅಧಿಸೂಚನೆ ಹೊರಡಿಸಿದ್ದಾರೆ ಅದನ್ನು ಬಿಡಬೇಕು, ಜೊತೆಗೆ ಟೋಟಲಿ ಈ ಯೋಜನೆಯನ್ನು ಬಿಡಬೇಕು. ಯಾಕೆಂದರೆ ಹಿಂದೆ ಕೂಡ ಈ ಯೋಜನೆಗೆ ವಿರೋಧ ಬಂದಿತ್ತು. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಯೋಜನೆಗೆ ವಿರೋಧ ಬಂದಿತ್ತು, ಆವಾಗ ಬಿಟ್ಟರು. ಸೊ ಇವಾಗ ವಿರೋಧ ಬಂದಿದೆ, ಈಗಲೂ ಬಿಡಲಿ. ಒಟ್ಟಾರೆ ಅಷ್ಟು ಇದು ಆದರೂ ಕೂಡ ಒಂದು ಸರ್ವಪಕ್ಷ ನಿಯೋಗ ಅಂದರೆ ಎಲ್ಲ 3-4 ಪಕ್ಷದ ಪ್ರತಿನಿಧಿಗಳು ಮತ್ತು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಆ ಹಳ್ಳಿಗಳಿಗೆ ಭೇಟಿಯಾಗಿ ಅವರ ಅಭಿಪ್ರಾಯ ಪಟ್ಟು ಕರೆಕ್ಟಾಗಿ ಗೊತ್ತಾಗುತ್ತೆ. ಸರ್, ನೀವು ಭೇಟಿ ಮಾಡ್ತೀರಾ ಸರ್? ನಿಮ್ಮ ಕ್ಷೇತ್ರನೇ ಯಾವುದು? ಅಲ್ಲ, ನಾವು ಭೇಟಿ ಮಾಡಿದ್ದೀವಿ ಹಲವಾರು ಸರಿ. ಯಾಕೆಂದರೆ ಬೈರಮಂಗಲದಲ್ಲಿ ಹಲವಾರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ಅಂದರೆ ಇದು ನಮ್ಮ ಕ್ಷೇತ್ರ ಅಂತ ಅಲ್ಲ, ಯಾವುದೇ ಒಂದು ಯೋಜನೆ ರೈತರ ವಿರೋಧ ಇದ್ದರೆ ಆಗಬಾರ್ದು, ಎಲ್ಲೂ ಆಗಬಾರ್ದು. ಯಾಕೆಂದರೆ ಅದು ರೈತರ ಅದು ಸಂಪತ್ತು ಅದು. ಯಾಕೆಂದರೆ ನಿಮಗೆ ಅದಕ್ಕೋಸ್ಕರ ಬಹಳ ಮುಖ್ಯವಾದದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮನವಿ ಅಂದರೆ, ಈಗ ದೇವರು ನಿಮಗೆ ಉತ್ತಮವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ, ಈ ಭಾಗದ ಜನರಿಗೆ ಒಂದು ಗಿಫ್ಟ್ ಕೊಡಿ. ತಾವು ಏನು ಗಿಫ್ಟ್ ಅಂದರೆ ಯೋಜನೆ ಬಿಡುವ ಮೂಲಕ ಒಂದು ಕೊಡುಗೆಯನ್ನು ಕೊಡಿ ಅಂತ ನನ್ನ ಮನವಿ. ಓಕೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.